ಸ್ವಲ್ಪ ಅಪವಿತ್ರತೆ ಆದತ್ತು ಅಂತ ಹೇಳಿ, ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಮೇಲೆ ವಿಜೇಂದ್ರ ಅವರು ಭಾಷಣ ಮಾಡಬೇಕಾದ್ರೆ ಒಂದು ಆಪಾದನೆಯನ್ನು ಮಾಡಿದರು. ಏನು? ದೆಹಲಿಯಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ನಮ್ಮ ಅಂಬೇಡ್ಕರ್ ಅವರಿಗೆ ಜಾಗ ಕೊಡಲಿಲ್ಲ. ಅವರು ತಡ್ರಿ ರೇ ಇವ್ರೆ, ಸ್ವಲ್ಪ ನಿಧಾನ ಮಾಡ್ರಿ. ಹೇಳತಕ್ಕ ನೀವು ಅದ್ ಹೇಳ್ತೀರಿ, ನಾವ್ ಹೇಳ್ತೀವಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿನ ಗುಂಡಿ ಕೊಡ್ದಾರೆ ಯಾರು? ಮತ್ತೆ ಗೂಡ್ಸೆ ಸಂಸ್ಕೃತಿಯರು ನಮಗೆ ಹೇಳಕ್ ಬರ್ಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ಹುಷಾರಾಗಿ ತಿಳ್ಕೊಂಡಿರಿ. ದೇಶದ ಮಹಾತ್ಮ ಗಾಂಧೀಜಿನ ಕೊಂದು ನೀವು ಮಾತಾಡಕ್ ಹೋಗ್ಬೇಡಿ. ಅದರಿಂದ ನಾನು ಹೇಳ್ತೇನೆ, ಇದು ಬೇಡ. ನೀವು ಯಾವ ಸಂಘರ್ಷವನ್ನ ಇಟ್ಕೊಂಡು ಈ ಸಾರಿ ನಾವು ಪಾರ್ಲಿಮೆಂಟ್ ಗೆಲ್ಲಬೇಕು ಅಂತ ಹೇಳಿ ಹೊಂಟಿದಿರೋ ಅದು ಕೈಗೂಡಲ್ಲ. ನೀವೇನು ಯಾವ್ಯಾವ್ದು ಇಟ್ಕೊಂಡು ಹೊಂಟಿದಿರೋ ಅದು ಆಗೋದಿಲ್ಲ. ತಿಳ್ಕೊಳ್ಳಿ. ಜೈ ಭೀಮ್ ಈ ಕಡಲು ಇದ್ದಾರೆ, ಎಲ್ಲಾ ಕಡಲು ಇದ್ದಾರೆ, ಎಲ್ಲಾ ಕಡಲು ಸಮರ್ಥನೆ ಮಾಡಕ್ಕೆ ಹೋಗ್ಬೇಡಿ. ನನ್ನ ಅಭಿಪ್ರಾಯ ಹೇಳ್ತೇನೆ ಸ್ವಾಮಿ. ಆಯ್ತು, ಮುಗಿಸ್ಬಿಟ್ಟೆ ಸ್ವಾಮಿ, ಮುಗಿಸ್ಬಿಟ್ಟೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು, ಸುಭದ್ರವಾದಂತ ಸರ್ಕಾರವನ್ನು ಕೊಡ್ತೇವೆ. ಆರ್ಥಿಕವಾದಂತ ಸುಭದ್ರತೆ ಇದೆ ನಮ್ಮ ಸರ್ಕಾರದಲ್ಲಿ. ಸ್ಪಷ್ಟವಾದ ನಿಲುವಿದೆ, ನುಡಿದಂತೆ ನಡೆಯತಕ್ಕಂಥ ಸಾಮರ್ಥ್ಯ ಇದೆ. ಉತ್ತಮವಾದಂತಹ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ, ಸರ್ವರಿಗೆ ಸರ್ವ ಧರ್ಮವನ್ನ ಕಾಪಾಡ್ತಕ್ಕಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ. ಆದ್ರಿಂದ ಯಾವುದೇ ಕಳಂಕಕ್ಕೆ ನಾವು ಗುರಿಯಾಗೋದಿಲ್ಲ. ಉತ್ತಮವಾದಂತ ಸರ್ಕಾರದ ಆಡಳಿತವನ್ನ ಈ ರಾಜ್ಯದಲ್ಲಿ ನಾವು ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಶ್ರೀರಾಮ್. ನಾವು ಜೈ ಶ್ರೀರಾಮ್. ಎಲ್ಲ ಜೈ ಶ್ರೀರಾಮೇ. ನಿಮಗೆ ಪ್ರಕಟಣೆ